ನೋಡಿ ಒಂದು ವಾರ ಜಾಸ್ತಿ ಇತ್ತು ಮಳೆ ಶುರುವಾಗಿ, ಬಂದೇ ಇಲ್ಲ ಫ್ರೆಂಡ್ಸ್. ನೋಡಿ ಅವತ್ತು ಬಂದಿದ್ದೆ ನೋಡಿ ಈಗಂತೂ ಒಂಥರ ರಸ್ತೆ ತಿರುಗಾಡೋ ದಾರಿನೇ ಒಂಥರ ಸಣ್ಣ ಹಳ್ಳ ಕೊಳ್ಳ ಇದ್ದಂಗೆ ಆಗಿದೆ. ಆಟೋದಿಕ್ಕೆಲ್ಲ ಆಗೋದಿಲ್ಲ ಅನಿಸ್ತದಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೀರುಂಟು ಅಲ್ಲಿ ನೋಡಿ. ಈ ಉಪ್ಪಾಗಿ ಹಣ್ಣಿನ ಮರ, ಮುರುಗಲಿ ಹಣ್ಣಿನ ಮರ ಇರ್ತದೆ ನೋಡಿ, ಅದರ ಥರನೇ ಇರ್ತದೆ. ಇನ್ನು ಫ್ರೆಂಡ್ಸ್, ಮನೆ ಹತ್ರ ಎಲ್ಲ ಸೊಳ್ಳೆಗಳೆಲ್ಲ ಬರಬಾರ್ದು ಅಂತಂದರೆ ಈ ಸೊಪ್ಪನ್ನು ಬಳಸಬೇಕು ನೋಡಿ. ಇದೆಲ್ಲ ತಂದರೆ ಬಿಡಿಸಿ ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿಟ್ರೆ ಎಲ್ಲರೂ ಕೂಡ ತಿಂತಾರೆ. ಇಲ್ಲ ನೋಡಿ ಚನಕಲಗಡೆ ಈ ಥರ ಇರ್ತದೆ. ಇದ್ರದ್ದು ನಾವು ಹೇಗೆ ಗುರುತಿಸ್ಬೋದು ಈಸಿಯಾಗಿ ಅಂತಂದರೆ, ಇದ್ರದ್ದು ನೋಡಿ ಒಂದು ವಾರ ಜಾಸ್ತಿ ಇತ್ತು ಮಳೆ ಶುರುವಾಗಿ, ಬಂದೇ ಇಲ್ಲ ಫ್ರೆಂಡ್ಸ್. ಕಂಟಿನ್ಯೂ ಮಳೆ ಮಳೆ ಮಳೆ, ಎಲ್ಲಿ ನೋಡಿದ್ರೂ ನೀರೇ ನೀರು ಫ್ರೆಂಡ್ಸ್. ಬೇಜಾರು ಬಂದುಬಿಡ್ತು. ಮತ್ತು ಉತ್ತರ ಕನ್ನಡ ಜಿಲ್ಲೆಗೆಲ್ಲ ರೆಡ್ ಅಲರ್ಟನ್ನು ಕೊಟ್ಟಿದ್ದಾರೆ. ಹಾಗೆ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಫ್ರೆಂಡ್ಸ್. ಮಕ್ಕಳದೆಲ್ಲ ಒಳ್ಳೆ ಆಟನೇ ಆಟ. ಈ ಮಳೆಲಂತ ದೋಣಿ ಮಾಡೋದು, ನೀರಲ್ಲಿ ಬಿಡೋದೇ ಕೆಲಸ ಮಕ್ಕಳಿದೆಲ್ಲದು, ಅದೇ ಆಟ ಆಗಿಬಿಟ್ಟಿದೆ. ಮತ್ತು ನಮಗಂತೂ ಎಂಥ ಕೆಲಸನೇ ಇಲ್ಲ, ಮಳೆ ನೋಡ್ತಾ ಬಿಸಿ ಬಿಸಿ ಊಟ ಮಾಡ್ತಾ ಕೂಡೋದು ಅಷ್ಟೇ ನೋಡಿ. ಈ ಮಳೇಲಿ ಮತ್ತೆ ಎಂಥ ಕೆಲಸ ಮಾಡೋದು ಹೇಳಿ ಅಲ್ವಾ? ಒಳ್ಳೊಳ್ಳೆ ಅಡುಗೆ ಮಾಡ್ಕೊಳೋದು, ಖಾರ ಖಾರ ಊಟ ಮಾಡ್ತಾಯಿದ್ರೆ ಅಷ್ಟು ಖುಷಿ. ಮತ್ತು ಪಾಪ ಈ ಮಳೆಯಲ್ಲೆಲ್ಲ ಕೆಲವೊಂದು ಕಡೆ ಎಲ್ಲ ಅಂದರೆ ಹಳ್ಳ ಕೊಳ್ಳದ್ದೆಲ್ಲ ನೀರೆಲ್ಲ ಮನೆ ಬಾಗಿಲಿಗೆಲ್ಲ ಬರ್ತದೆ ನೋಡಿ, ಅವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ನೆರಾವಳಿ ಬರುವಂಥ ಪ್ರದೇಶದಲ್ಲೆಲ್ಲ. ನಮ್ಮನೆ ಹತ್ರ ನೆರಾವಳಿ ಎಲ್ಲ ಬರೋದಿಲ್ಲ, ನಾವೊಂಥರ ಸುಖ ಜೀವಿಗಳ ಥರನೇ ಫ್ರೆಂಡ್ಸ್. ಇನ್ನು ನೆರಾವಳಿ ಎಲ್ಲ ಮನೆ ಬಾಗಿಲಿಗೆಲ್ಲ ಬರ್ತದೆ ನೋಡಿ, ಅವರಿಗೆಲ್ಲ ಎಷ್ಟು ಕಷ್ಟ ಅಲ್ವಾ ಈ ಪರಿಸ್ಥಿತಿಯಲ್ಲಿ. ನಾವೆಲ್ಲ ಆರಾಮ್ ಬಿಸಿ ಬಿಸಿ ಊಟ ಮಾಡಿಕೊಂಡು ಗಮ್ಮತ್ತು ನಿದ್ರೆ ಮಾಡೋದು, ಹೀಗೆ ಇದ್ದೀವಿ. ಇನ್ನು ಕೆಲವೊಬ್ಬರೆಲ್ಲ ಪಾಪ ನಿದ್ರೇನೂ ಇಲ್ಲ, ಊಟನೂ ಸರಿ ಇಲ್ಲ, ಮಳೆಯೆಲ್ಲ ಕೆಸರು ನಿಂತಿರ್ಬೋದಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಒಂದು ವಾರ ಜಾಸ್ತಿ ಇತ್ತು ಊರಲ್ಲಿ ಮಳೆ ಶುರುವಾಗಿ. ಒಂಥರ ಬೇಜಾರು ಬಂದುಬಿಟ್ಟಿದೆ ಫ್ರೆಂಡ್ಸ್. ಎಂಥ ಕೆಲಸಗಳಿಲ್ಲ, ಆರಾಮ್ ಊಟ ಮಾಡ್ಕೊಳ್ಳೋದು, ಮಲಗೋದು ಅಷ್ಟೇ. ಹಾಗೆ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್ ಈ ಥರ ಜೋರು ಮಳೆ ಒಂದು ವಾರ ಜಾಸ್ತಿ ಇತ್ತು ಮಳೆ. ಇನ್ನು ಕಾಡು ಪ್ರಾಣಿಗಳಲ್ಲಿ ಯಾವ ರೀತಿ ಇರ್ಬೋದು ಕಾಡಲ್ಲಿ ಅಂತ ಯೋಚನೆ ಮಾಡಿ. ಹಾವುಗಳಾಗಿರ್ಬೋದು, ಈ ಕರಡಿ, ಸಿಂಹ, ಚಿರತೆ ಎಲ್ಲ ಹೆಂಗಿರ್ಬೋದು ಫ್ರೆಂಡ್ಸ್. ಕಾಡಲ್ಲಿ ಬಿಲಗಳಲ್ಲೆಲ್ಲ ಸೇರ್ಕೊಂಡಿರ್ಬೋದೇನಲ್ಲ, ಹೀಗೆಲ್ಲ ಯೋಚನೆ ಮಾಡೋದು. ಇಲ್ಲಾಂತಂದರೆ ಕಾಡಿನ ಹತ್ತಿರ ಇರುವಂಥ ಮನೆಗಳಿಗೂ ಕೂಡ ಬರ್ಬೋದು ನೋಡಿ. ಈ ಥರ ಎಲ್ಲ ಮಳೆ ಆಗ್ತಿದ್ರೆ ಜೋರು ಅಂದರೆ ಕಾಡಲ್ಲಿ ಅವರಿಗಿದ್ದು ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ನೋಡಿ. ಮಳೆಯಲ್ಲಿ ಒದ್ದೆಗೆ ಚಳಿಯೆಲ್ಲ ಆಗಿ ಕಾಡು ಹತ್ರ ಎಲ್ಲ ಮನೆ ಇದ್ರೆ ಅವ್ರಿಗೆ ಮನೆಗೆಲ್ಲ ಬಂದು ಸೇರ್ಕೊಳ್ಬೋದಲ್ವ. ಎಲ್ಲರೂ ದರ್ಕಿನ ಮಾಲು ಮತ್ತು ಕೊಟ್ಟಿಗೆ ಸಂದಿ ಮೂಲೆಲ್ಲ ಬಂದು ಸೇರ್ಕೊಳ್ಬೋದು. ಮತ್ತು ಈಗ ಹೊಳೆಯಲ್ಲೆಲ್ಲ ಫುಲ್ ನೀರು ಬರ್ತದೆ ನೋಡಿ. ಆ ಮಳೆಗಾಲ ಹೆಬ್ಬಾವಾಗಿರ್ಬೋದು, ಕಾಳಿಂಗ ಸರ್ಪ ಮತ್ತು ನಾಗರ ಹಾವು ಈ ಥರದ್ದೆಲ್ಲ ನೀರಲ್ಲಿ ಬಳಿಕೊಂಡು ಬರ್ತದೆ ಫ್ರೆಂಡ್ಸ್. ಹಾಗಾಗಿ ಊರ ಕಡೆ ಎಲ್ಲ ಹೋಗ್ತದೆ, ಈ ಥರ ಎಲ್ಲ ಆಗೋ ಸಾಧ್ಯತೆ ಇರ್ತದೆ. ಮತ್ತು ಈ ಮಳೆ ಆಗೋದ್ರಿಂದ ನಮಗೆ ನೀರಿನ ಅಪಾಯ ಜೊತೆಗೆ ಪ್ರಾಣಿಗಳು ಕೂಡ ಅಪಾಯ ಇರ್ತದೆ. ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿರಬೇಕಾಗ್ತದೆ ಈ ಸಮಯದಲ್ಲಿ. ನಮ್ಮನೆ ಹತ್ರ ಇನ್ನೂ ಯಾವ ಪ್ರಾಣಿನೂ ಬಂದಿಲ್ಲ ಫ್ರೆಂಡ್ಸ್. ಬಂದಿದ್ದರೆ ನಾನು ನಿಮ್ಗೆ ಇಷ್ಟೊತ್ತಿಗೆ ತಿಳಿಸಿರ್ತಿದ್ದೆ. ಹಾಗೆ ಫ್ರೆಂಡ್ಸ್ ಈ ಥರ ಜೋರು ಮಳೆ ಬರ್ತಿರುವಾಗ ಹೊಳೆ ನೋಡೋದಂತಂದರೆ ತುಂಬ ಖುಷಿ ನನಗೆ. ಹಾಗೆ ಜೋರು ಮಳೆ ಬಂದು ಕಡಿಮೆ ಆಗ್ತದೆ ನೋಡಿ, ಆಗ ಹೊಳೆ ಹತ್ರ ಹೋಗಿ ನೋಡ್ಕೊಂಡು ಬರೋದು. ನಾನು ಪ್ರತಿದಿನ ಇದೇ ಕೆಲಸ ಮಾಡ್ತಾಯಿದ್ದೀನಿ ಆಯಿತಾ. ಇವತ್ತು ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ, ಇಲ್ಲಾಂದರೆ ಅಮ್ಮ ಅಣ್ಣ ಹೀಗೆ ಯಾರನ್ನಾರು ಕರ್ಕೊಂಡು ಹೋಗ್ತಿದ್ದೆ. ಆ ಕಡೆ ಹೆದರಿಕೆನೂ ಇರ್ತದೆ ನೋಡಿ, ಹಾವೆಲ್ಲ ಬಂದುಬಿಟ್ರಂತ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ಈ ಮಳೆಯಲ್ಲಿ ನಾವು ಶಾಲೆಗೆ ಹೋಗೋ ಟೈಮಲ್ಲಂತೂ ನಾನಂತೂ ಎಷ್ಟು ಸರಿ ಬೇಡ್ಕೊಂತಿದ್ನೇನ ದೇವ್ರ ಹತ್ರ, ದೇವರೇ ಇವತ್ತು ಜೋರು ಮಳೆ ಆಗಲಿ, ಶಾಲೆ ರಜೆ ಕೊಡಲಿ ಅಂತ. ಶಾಲೆ ರಜೆ ಕೊಟ್ರಂತಾರೆ ಖುಷಿಯಾಗಿಬಿಡ್ತಿದ್ದು. ಆಗಂತೂ ಶಾಲೆಗೆ ಹೋಗೋ ಟೈಮಲ್ಲಿ ಜೋರು ಮಳೆ ಆದ್ರೇ ಒಂಥರ ಖುಷಿ, ಶಾಲೆ ರಜೆ ಕೊಡ್ತಾರಲ್ಲ ಅಂತ. ಅದರಲ್ಲೂ ಏನಾದ್ರು ಜಾಸ್ತಿ ನೋಟ್ಸ್ ಎಲ್ಲ ಬರೀದಿದ್ರೆ, ಆಮೇಲೆ ಏನಾದ್ರು ಕ್ವಶನ್ ಎಲ್ಲ ಕೇಳ್ತರು ಅಂದವಾಗ ಓದ್ಕೊಂಡು ಬನ್ನಿ ಅಂತ ಹೇಳ್ತೀವಿ ನೋಡಿ. ಆವತ್ತಿನ ದಿನ ನಾವೇನಾರು ಆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಲಿಲ್ಲ ಅಂತ ಅಂದ್ಬಿಟ್ರೆ ದೇವ್ರ ಹತ್ರ ಬಿಟ್ಕೊಳ್ಳೋದೇ ಕೆಲಸ ಆಗಿತ್ತು. ಬೇರೆ ಶಾಲೆ ರಜೆ ಕೊಡಲಿ, ಮಳೆ ಜೋರು ಬರಲಿ ಅಂತ ಕೇಳ್ಕೊಳ್ಳೋದಾಗಿತ್ತು ಫ್ರೆಂಡ್ಸ್. ಈ ಥರ ಎಲ್ಲ ನೆನಪಾಗ್ತದೆ. ಈಗಿನ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಕೊಡೋದು ನೋಡ್ತಾ ಇದ್ದೆ ಫ್ರೆಂಡ್ಸ್. ಇನ್ನು ಬನ್ನಿ ನಮ್ಮನೆ ಹತ್ರ ಹೊಳೆಯಲ್ಲಿ ಎಷ್ಟು ನೀರು ಬಂದಿದೆ ಅಂತ ನೋಡ್ಕೊಂಡು ಬರುವ. ನೋಡಿ ಅವತ್ತು ಬಂದಿದ್ದೆ ನೋಡಿ, ಒಂದು ಸಣ್ಣ ಸೇತುವೆ ಹೊಳೆಯನ್ನು ತೋರಿಸಿದ್ದೆ ನೋಡಿ, ಅದೇ ಜಾಗಕ್ಕೆ ಬಂದಿದ್ದು ಇವತ್ತು ಕೂಡ.
ನೀರಿನ ಶಬ್ದ ಇಲ್ಲೇ ಕೇಳಿಸ್ತಾ ಇದೆ ಫ್ರೆಂಡ್ಸ್. ಇನ್ನು ಸುಮಾರು ದೂರ ಉಂಟು, ಇಲ್ಲೇ ಕೇಳಿಸ್ತಾ ಇದೆ. ಇನ್ನು ಹತ್ತಿರ ಹೋದರೆ ಎಷ್ಟು ಇರಬೇಡ ಅಲ್ಲ. ನಮ್ಮ ಮನೆ ಹತ್ತಿರನೇ ಕೇಳಿಸುತ್ತೆ ಫ್ರೆಂಡ್ಸ್ ಹೊಳೆಯ ನೀರಿನ ಶಬ್ದ ಬಂದು. ಈಗಂತೂ ಒಂಥರ ರಸ್ತೆ ತಿರುಗಾಡೋ ದಾರಿಯೇ ಒಂಥರ ಸಣ್ಣ ಹಳ್ಳ ಕೊಳ್ಳ ಇದ್ದಂಗೆ ಆಗಿದೆ ನೋಡಿ. ಇಲ್ಲಿ ದಾರಿಯಲ್ಲೆಲ್ಲ ಫುಲ್ ನೀರು ನೋಡಿ. ನೀರಿನ ಶಬ್ದ ಕೇಳಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ? ಅವತ್ತು ಬಂದಿದ್ರಲ್ಲ ನಾವು ಒಂದು ಸಣ್ಣ ಸೇತುವೆ ನೋಡೋದಕ್ಕೆ, ಅದರ ಅವಸ್ಥೆ ನೋಡಿ ಇವತ್ತು ಹಿಂಗಾಗಿದೆ ನೋಡಿ. ದಾಟೋದಿಕ್ಕೆಲ್ಲ ಆಗೋದಿಲ್ಲ ಅನಿಸ್ತದಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನೀರುಂಟು ಅಲ್ಲಿ ನೋಡಿ. ಈ ಥರ ಸಣ್ಣ ಸಂಕವನ್ನೆಲ್ಲ ದಾಟೋಕ್ಕೆ ಹೆದರಿಕೆ ಫ್ರೆಂಡ್ಸ್. ಈ ಸಮಯದಲ್ಲಿ ಓಡಾಟ ಇಲ್ಲ ಅಂದ್ರೂ ಅಡ್ಡಿಲ್ಲ, ಅದ್ರ ಮೇಲೆ ಹೋಗೋ ಸರ್ಕಸ್ ಎಲ್ಲ ಮಾಡಲೇಬಾರ್ದು ನೋಡಿ. ಯಪ್ಪ ನೀರನ್ನು ನೋಡ್ತಾ ಇರೋ ತಲೆ ತಿರುಗುತ್ತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಯಾವ ಥರ ಧುಮುಕ್ತಾ ಇದೆ ಅಂತ. ಅಲ್ಲಿ ಸೇತುವೆಯಿಂದ ಇಳಿಜಾರು ಬಂದು ಇಲ್ಲಿ ಸರ್ರಿ ಧುಮುಕ್ತದೆ. ನೋಡಿ ಉಪ್ಪಂಗೆ ಹಣ್ಣು ಇದು ಫ್ರೆಂಡ್ಸ್, ಉಪ್ಪಾಗಿ ಈಗ ಆಗೋದು ಇದು. ಇದನ್ನೆಲ್ಲ ನಾವು ಹೊಗೆಯಲ್ಲಿ ಒಣಗಿಸ್ಬೇಕು. ಅದನ್ನು ಮನೆಯಲ್ಲೆಲ್ಲ ಮಾಡೋದಿಲ್ಲ ಈಗ, ತುಂಬ ಕಡಿಮೆ ಇದನ್ನು ಮಾಡೋದು. ಅಂದರೆ ಈಗ ಒಣಗಿಸ್ಬೇಕು, ಅದಕ್ಕೆ ಬೀಜ ತೆಗಿಬೇಕು, ತುಂಬ ಕೆಲಸ ನೋಡಿ. ಈಗಿನ ಕಾಲದಲ್ಲಿ ಯಾರೂ ಮಾಡೋದಿಲ್ಲ. ಮತ್ತು ಇದರಿಂದ ಚೈನೀಸ್ ಸಾಸ್ ಕೂಡ ಮಾಡ್ತಾರೆ ನೋಡಿ. ಮರ ಇಲ್ಲೇ ಉಂಟು ಇದ್ರದ್ದು. ಈಗೆಲ್ಲ ಕಡಿಮೆ ಆಗ್ತಾ ಬಂತು ಹಣ್ಣಾಗಿ ಹೋದರೆ. ಇನ್ನು ಕೆಲವೊಂದು ಕಾಯಿಗಳು ಮಾತ್ರ ಇದೆ ಗಿಡದಲ್ಲಿ, ಕಾಣಿಸ್ತಾ ಉಂಟಾ ನಿಮಗೆ? ಮಳೆಗಂತೂ ಜೋರು ಹಣ್ಣಾಗಿ ಬೀಳೋದು ಇದು, ಗಾಳಿಗೆಲ್ಲ. ಈ ಉಪ್ಪಾಗಿ ಹಣ್ಣಿನ ಮರ, ಮುರುಗ್ಲೆ ಹಣ್ಣಿನ ಮರ ಇರ್ತದೆ ನೋಡಿ, ಅದರ ಥರನೇ ಇರ್ತದೆ. ಇನ್ನೂ ಮುರುಗ್ಲೆ ಹಣ್ಣಿನ ಮರದಕ್ಕಿಂತ ಬೆಳವಣಿಗೆ ದೊಡ್ಡ ಇರುತ್ತೆ, ಅಂದರೆ ಬೇಗ ಬೆಳೀತಾ ಇರ್ತದೆ. ಇನ್ನು ಅಂದರೆ ದೊಡ್ಡ ಗಾತ್ರದ ಮರ ಆಗ್ತದೆ, ಹೆಮ್ಮರವಾಗುತ್ತೆ ಫ್ರೆಂಡ್ಸ್. ಇದು ಮುರುಗ್ಲೆ ಹಣ್ಣಿನ ಎಲೆ ಥರನೇ ಇರೋದು ಇದು, ಉಪ್ಪಾಗಿ ಹಣ್ಣಿನ ಮರದ ಎಲೆಯೂ ಕೂಡ. ಕಾಯಿ ಮಾತ್ರ ಚೇಂಜ್ ಇರೋದು, ಮುರುಗ್ಲೆ ಹಣ್ಣು ಆಮೇಲೆ ಇದು ಉಪ್ಪಾಗಿ, ಎರಡನ್ನೂ ಒಂದೇ ತಳಿ ಇದೆ ಅಂತ ಅನ್ನಿಸ್ತದೆ. ಅದರಲ್ಲಿ ಬೀಜ ಕೂಡ ಎಲ್ಲನೂ ಸೇಮೇ ಇರ್ತದೆ, ಹೊರಗಡೆಯಿಂದ ಸಿಪ್ಪೆ ಮಾತ್ರ ಚೇಂಜ್ ಬರೋದು. ನಾವು ಅದರಿಂದ ಕೋಕಮ್ ಎಲ್ಲ ಮಾಡ್ತೀವಿ, ಇದನ್ನು ಕೂಡ ಹುಳಿಗೆ ಉಪಯೋಗಿಸ್ತೀವಿ, ಅದನ್ನು ಕೂಡ ಹುಳಿಗೆ ಉಪಯೋಗಿಸೋದು. ಕೆಲವೊಂದು ಮಾತ್ರ ಚೇಂಜ್ ನೋಡಿ. ಗಿಡ ಮರ ಎಲ್ಲನೂ ಸೇಮೇ ಇರೋದು, ಎಲೆಗಳು ಎಲ್ಲನೂ.
ಫ್ರೆಂಡ್ಸ್, ಮನೆ ಹತ್ರ ಎಲ್ಲ ಸೊಳ್ಳೆಗಳೆಲ್ಲ ಬರಬಾರ್ದು ಅಂತಂದರೆ ಈ ಸೊಪ್ಪನ್ನು ಬಳಸಬೇಕು ನೋಡಿ. ಇದು ನಾವು ನಮ್ಮೂರಲ್ಲೆಲ್ಲ ನುಕ್ಕೆ ಸೊಪ್ಪು ಅಂತ ಹೇಳ್ತೀವಿ. ಇದು ಈ ಥರ ಇರ್ತದೆ. ಕೆಲವೊಬ್ಬರು ಲಕ್ಕಿ ಸೊಪ್ಪು ಅಂತಲೂ ಕರೀತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋದ ವಿಡಿಯೋದಲ್ಲಿ ತೋರಿಸಿದಾಗ ಇದಕ್ಕೆ ಲಕ್ಕಿ ಸೊಪ್ಪು ಅಂತ ಒಬ್ಬರು ಕಾಮೆಂಟ್ ಮಾಡಿದರು. ನಾವು ಇದರದ್ದು ಧೂಪವನ್ನೆಲ್ಲ ಮಾಡಿ ಉಪಯೋಗಿಸಿದ್ರೆ ಸೊಳ್ಳೆಗಳೆಲ್ಲ ಒಂದು ಮನೆ ಹತ್ತಿರ ಸುಳಿಯೋದೇ ಇಲ್ಲ. ಮತ್ತು ನಾವು ಅಡಿಕೆ ಸಿಪ್ಪೆ ಹೊಗೆಯನ್ನೆಲ್ಲ ಹಾಕ್ತೀವಿ ನೋಡಿ. ಅಡಿಕೆ ಸಿಪ್ಪೆಲಿ ಈ ಥರದೊಂದು 5-6 ಎಲೆಗಳನ್ನ ಸೇರಿಸ್ಬಿಟ್ರೆ ಮನೆ ಹತ್ತಿರ ಎಲ್ಲೆಲ್ಲೂ ಸೊಳ್ಳೆಗಳೇ ಸುಳಿಯೋದಿಲ್ಲ. ಇನ್ನು ತೋಟಕ್ಕೆಲ್ಲ ಹೋಗುವಾಗ ಈ ಎಲೆಯನ್ನೇ ನಾವು ಕೈಯಲ್ಲಿ ಹಿಂಡಿ ಸ್ವಲ್ಪ ರಸ ತೆಗೆದು ಕೈ ಹತ್ತಿರ ಎಲ್ಲ ತಿಕ್ಕೊಂಡು ಹೋದರೂ ಕೂಡ ಸೊಳ್ಳೆಗಳು ಬರುವುದಿಲ್ಲ ಆ ಥರ. ಇನ್ನು ಫ್ರೆಂಡ್ಸ್, ನಾವು ತೋಟದಲ್ಲೆಲ್ಲ ಓಡಾಡುವಾಗ ಸೊಳ್ಳೆಗಳು ಜಾಸ್ತಿ ಬರ್ತವೆ. ಅದಕ್ಕೆ ನಾವು ಎಂತ ಮಾಡ್ತೀವಿ ಅಂತಂದರೆ ಹೊನ್ನೆಣ್ಣೆಯನ್ನು ಕೈಗೆಲ್ಲ ಹಚ್ಕೊಂಡು ಹೋಗ್ತೀವಿ. ಅದನ್ನು ಬಿಟ್ಟರೆ ಬೆಳ್ಳುಳ್ಳಿ ಇರುತ್ತೆ ನೋಡಿ, ಬೆಳ್ಳುಳ್ಳಿಯನ್ನು ಜಜ್ಜಿ ಅದರ ರಸವನ್ನು ಸ್ವಲ್ಪ ತೆಂಗಿನ ಜೊತೆ ಮಿಕ್ಸ್ ಮಾಡಿ ಹಚ್ಕೊಂಡು ಹೋದರೆ ಒಂದು ಸೊಳ್ಳೆನೂ ಕೂಡ ಹತ್ತಿರ ಎಲ್ಲೂ ಸುಳಿಯೋದಿಲ್ಲ ಫ್ರೆಂಡ್ಸ್. ಅಂದರೆ ಬೆಳ್ಳುಳ್ಳಿ ಘಾಟ್ ಇರುತ್ತಲ್ಲ, ನಾವೀಗ ತೋಟಕ್ಕೆ ಹೋಗುವಲ್ಲ ಅದನ್ನೇ ಬೆಳ್ಳುಳ್ಳಿಯನ್ನೇ ಉಪಯೋಗಿಸ್ಕೊಂಡು ಹೋಗೋದು. ಇಲ್ಲ ಅಂತಂದರೆ ಈ ಲಕ್ಕಿ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪನ್ನು ಕೈಯಲ್ಲಿ ಸ್ವಲ್ಪ ಹಿಂಡಿ ಅದರ ರಸವನ್ನೆಲ್ಲ ಮೈ ಕೈಗೆಲ್ಲ ಹಚ್ಕೊಂಡು ಹೋದರೆ ಸೊಳ್ಳೆಗಳು ಹತ್ತಿರ ಬರೋದಿಲ್ಲ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾವು ಬಿಸಿಲನ್ನು ನೋಡ್ದೇನೆ ವಾರ ಜಾಸ್ತಿ ಆಯಿತು. ಏನಿದ್ರು ಇದೇ ಥರ ವಾತಾವರಣ ನೋಡಿದ್ದು ನಾವು ಬಿಸಿಲು ನೋಡ್ದೇನೆ ಫ್ರೆಂಡ್ಸ್ ವಾರ ಜಾಸ್ತಿ ಆಯಿತು. ಇನ್ನು ಬಟ್ಟೆಗಳನ್ನೆಲ್ಲ ಹೇಗೆ ಒಣಗಿಸ್ತೀವಿ ಅಂತೆಲ್ಲ ಕೇಳ್ತಾಯಿದ್ರಿ ನೀವು. ನಾವು ಬಟ್ಟೆಗಳನ್ನೆಲ್ಲ ಅಂದರೆ ಬೆಳಕು ಜಾಸ್ತಿ ಮತ್ತು ಗಾಳಿ ಬೀಸುವಂಥ ಜಾಗದಲ್ಲಿ ಒಣಗಿಸ್ತೀವಿ ಮಾಡಿನ ಒಳಗಡೆಗೆ. ಕೆಲವೊಬ್ಬರು ಸೋಲಾರು ಶ್ಯಾಡ್ ನೆಟ್ಟನ್ನು ಮಾಡ್ಕೊಳ್ಳಿ, ಬೇಗ ಒಣಗ್ತದೆ ಬಟ್ಟೆ ಅಂತೆಲ್ಲ ಹೇಳಿದರು ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಬೆಳಕುಂಟು ಮತ್ತು ಗಾಳಿನೂ ಕೂಡ ಜೋರಾಗಿ ಬೀಸ್ತದ, ಆ ಜಾಗದಲ್ಲಿ ಒಣಗಿಸ್ತೀವಿ, ಬೇಗ ಬಟ್ಟೆ ಕೂಡ ಒಣಗ್ತದೆ. ಇನ್ನು ಅಡಿಕೆ ಒಣಸೋದಕ್ಕೆ ಅದಕ್ಕೆಲ್ಲ ನಾವು ಅಡಿಕೆ ಮರದೇ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ತೋರಿಸಿದ್ದೆ ನಾನು ನಿಮಗೆ. ಹಾಗೆ ಅದಾದಮೇಲೆ ಇನ್ನು ಕರೆಂಟ್ ಇದ್ದಷ್ಟು ಹೊತ್ತಿಗೆ ನಾನು ಫ್ಯಾನ್ ಗಾಳಿಯಲ್ಲಿ ಬಟ್ಟೆಯನ್ನು ಒಣಗಿಸ್ಬಿಡ್ತೀನಿ. ಅದನ್ನು ಕೂಡ ಒಳ್ಳೆಯದಾಗ್ತದೆ. ರಾತ್ರಿ ಮಲಗುವಾಗೆಲ್ಲ ನಾನು ಒದ್ದೆ ಬಟ್ಟೆಗಳನ್ನೆಲ್ಲ ಅಂದರೆ ಒಂದು ಚೇರ್ ಮೇಲೆ ಈ ಥರ ಎಲ್ಲ ಹಾಕಿ ಫ್ಯಾನ್ ಹತ್ತಿರ ಇಟ್ಬಿಟ್ರೆ ಬೇಗ ಬಟ್ಟೆ ಎಲ್ಲನೂ ಒಣಗಿಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನಿವಾಗ ಒಂದು ಪಾತ್ರೆ ಬಕ್ಕಿ ಹಲಸಿನ ಹಣ್ಣು ಬಿಡಿಸಿಟ್ಟಿದ್ದೀನಿ ನೋಡಿ. ನಮ್ಮಲ್ಲಿ ಹಲಸಿನ ಹಣ್ಣೆಲ್ಲ ತಂದರೆ ಬಿಡಿಸಿ ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿಟ್ರೆ ಎಲ್ಲರೂ ಕೂಡ ತಿಂತಾರೆ. ಇಲ್ಲ ಅಂದರೆ ಕಟ್ ಮಾಡ್ಕೊಂಡೆಲ್ಲ ತಿಂತಾ ಇರೋದಿಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಹಲಸನ್ನೆಲ್ಲ ತಂದುಬಿಟ್ರೆ ಮನೆಯವರು ಎಲ್ರಿಗೂ ಆಗ್ತದೆ, ಆರಾಮಾಗಿ ತಿನ್ಬೋದು ಇಡೀ ದಿನ ಅಂತೇಳಿ ಈ ಥರ ಹಲಸಿನ ಹಣ್ಣನ್ನು ಬಿಡಿಸಿ ಇಡೋದು. ಇದನ್ನು ಸ್ವಲ್ಪ ಲೈಟಾಗಿ ಕೋಲ್ಡ್ ಮಾಡ್ಕೊಂಡು ತಿಂದ್ರಲ್ಲಿ ಫ್ರೆಂಡ್ಸ್ ಸಖತ್ತಾಗಿರ್ತದೆ. ಈಗ ಈ ಥರ ತೆಗೆದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಟದ್ದು, ಇನ್ನು ಬಂದವರಿಗೆಲ್ಲ ಕೊಡೋದಕ್ಕೂ ಕೂಡ ಆರಾಮಾಗ್ತದೆ. ಹಲಸಿನ ಹಣ್ಣನ್ನು ಈ ಥರ ಎಲ್ಲ ಬಿಡಿಸಿ ಇಟ್ಕೊಬೇಡಿ ಫ್ರೆಂಡ್ಸ್. ಹಾಗೆ ಸಖತ್ತಾಗಿದೆ ಅಲ್ವಾ? ಹಲಸಿನ ಹಣ್ಣಂತೂ ಸೂಪರು ಇದೆ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಕ್ಕೆ ಹಲಸಿನ ಹಣ್ಣು ಅಂತಂದರೆ. ನೋಡಿ ಇದರ ಕಲರೆಲ್ಲ ಎಷ್ಟು ಚೆಂದ ಇದೆ ಮಾತ್ರ. ಹಲಸಿನ ಹಣ್ಣು ಚೆಂದ ಉಂಟು ಫ್ರೆಂಡ್ಸ್. ಕೈಕಾಲ ಮೇಲೆ ಕೆಲವೊಬ್ಬರಿಗೆ ಕುರುವಂತ ಆಗುತ್ತೆ ನೋಡಿ, ಅಂದರೆ ಬೊಕ್ಕೆ ಥರನೇ ಹೇಳುತ್ತೆ, ಕುರುವಂತ ಕರಿತೀವಿ ನಾವು. ನೀವೇನು ಹೆಸರು ಅಂತ ಹೇಳ್ತೀರಿ ಅಂತ ತಿಳಿಸಿ ಆಯಿತಾ. ಅದಕ್ಕೆ ಈ ಗಿಡದ್ದು ಸೊನೆ ಹಚ್ಚಿದರೆ ಇಮಿಡಿಯೇಟ್ ಕಡಿಮೆ ಆಗ್ತದೆ ನೋಡಿ, ಒಂದೇ ದಿನದಲ್ಲಿ ಕಡಿಮೆ ಆಗ್ತದೆ. ಈ ಗಿಡ ನೋಡಿ, ಇದು ನಾವು ಚನಕಲ ಗಿಡ ಅಂತ ಹೇಳ್ತೀವಿ ಆಯಿತಾ. ಇದರದ್ದು ಸೊನೆಯನ್ನು ಹಚ್ಚಿದರೆ ಬೇಗ ಕಡಿಮೆ ಆಗ್ತದೆ. ಈ ಥರ ತೆಗಿಬೇಕು, ಇದಕ್ಕೆ ಸೊನೆ ಬರ್ತದೆ ಫ್ರೆಂಡ್ಸ್. ಚನಕಲ ಗಿಡ ಅಂತ ಹೇಳ್ತೀವಿ ನಾವು. ಈ ಸೊನೆಯನ್ನು ಹಚ್ಚಿದರೆ ಕಡಿಮೆ ಆಗ್ತದೆ ನೋಡಿ. ಈ ಥರ ಮುರಿಬೇಕಾ, ಇಲ್ಲಿ ಸೊನೆ ಬರ್ತದೆ, ಅದನ್ನು ಹಚ್ಚಿದರೆ ಆಯಿತು ನೋಡಿ. ಚನಕಲ ಗಿಡ ಈ ಥರ ಇರ್ತದೆ. ಇದರದ್ದು ನಾವು ಹೇಗೆ ಗುರುತಿಸ್ಬೋದು ಈಸಿಯಾಗಿ ಅಂತಂದರೆ, ಇದರದ್ದು ನಾವು ಹೀಗೆ ತೆಗೆದ್ರೆ ಆಯಿತು ಫ್ರೆಂಡ್ಸ್. ಸೊನೆ ಇರ್ತದೆ ಇದಕ್ಕೆ ನೋಡಿ, ಕಾಣಿಸ್ತದೆಯಾ ನಿಮಗೆ? ನೋಡಿ ಇದಕ್ಕೆ ಸೊನೆ ಇರುತ್ತೆ, ತೋರಿಸ್ತೀನಿ ಕೈಯಲ್ಲಿ ಮುಟ್ಟಿ ನೋಡಿ. ನೋಡಿ ಈ ಥರ ನಾರಿನ ಥರ ಕಾಣಿಸ್ತದೆ. ನೋಡಿ ಈ ಥರ ನಾರು ಕಾಣಿಸ್ತಾ ಉಂಟಾ ನಿಮಗೆ? ನೋಡಿ ಈ ಥರ ಎಳೆ ನಾರಿನ ಥರ ಕಾಣಿಸ್ತದೆ, ಅದನ್ನೇ ಹಚ್ಚೋದು ನಾವು.